ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ನನ್ನ ಮಗನಿಗೆ ಫುಲ್ ಹುಷಾರಿಲ್ಲ, ತುಂಬ ಹೈ ಫೀವರ್ ಬಂದ್ಬಿಟ್ಟಿದೆ. ಹಿಂದಿನ ದಿನ ರಾತ್ರಿ ಅವ್ನ ಪಾಪ ಇಡೀ ದಿನ ನಿದ್ದೆ ಮಾಡಿಲ್ಲ. ಬೆಳಗ್ಗೆನೂ ಅಷ್ಟೇ, ಹಿಂಗೆ ಫುಲ್ ಅವ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅವನಿಗೆ ಫುಲ್ ಹೈ ಫೀವರ್ ಇದೆ. ಅವನಿಗೆ ಜಸ್ಟ್ ನಾನು ಬೇಕು, ನನ್ನ ಹತ್ರನೇ ಇರಬೇಕು. ಪಾಪ ರಾತ್ರಿ ಎಲ್ಲ ಎಷ್ಟು ಫೀವರ್ ಇತ್ತಂದರೆ 102, 102 ಅಂದರೆ ಆಲ್ಮೋಸ್ಟ್ 3 ಹತ್ರ ಅವನು 2.9 ಥರ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ನಾನು ರಾತ್ರಿ ಎಲ್ಲ ಅವನಿಗೆ ಏನದು ಬಟ್ಟೆ ಹಾಕಿ ಹಾಕಿ ಇಡ್ತಾ ಇದ್ದೆ. ಸೊ ಈಗ ಬೆಳಗ್ಗೆ ಎದ್ದಿದ್ದಾನೆ. ಎದ್ದಾದ್ಮೇಲೂ ತುಂಬ ಕ್ರ್ಯಾಂಕಿ ಆಗಿದ್ದ. ಎದ್ದೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಮಲ್ಕೊತೀನಿ ಅಂತ ಹೇಳಿ ಮಲ್ಕೊಂಡು ಈಗ ಎದ್ದಿರೋದ್ರಿಂದ ಸ್ವಲ್ಪ ಆಕ್ಟಿವ್ ಆಗಿದ್ದಾನೆ. ಜ್ವರ ಎಲ್ಲ ಸ್ವಲ್ಪ ಇಳ್ದಿದೆ, ಬಟ್ ಅಂದರೆ ಬಿಟ್ಟು 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 ಮತ್ತೆ ಜ್ವರ ಬರ್ತಾ ಇದೆ. ಸೊ ಹಾಗಾಗಿ ಅವನ್ನ ಹಾಗೆ ಎಂಟರ್ಟೈನ್ ಮಾಡಿಕೊಂಡು ಕೂತಿದ್ದೀನಿ. ಬೇಬಿ ಸುಕ್ಕಿದ್ದು ಬೋಚ್ಡೆ, ನಿನಗೆ ಜ್ವರ ಇದೆಯಲ್ಲ, ಹೋಗೋಕ್ಕಾಗಲ್ಲ, ಬರ್ಡೇ ಕೇಕ್ ಕೊಟ್ಟು ಕಳಿಸ್ತಾರ ಆಯ್ತಾ? ಇವತ್ತಲ್ಲ, ನಾಳೆ ಸುಕ್ಕಿದ್ದು ಬರ್ತ್ಡೇ. ಕೈಯೆಲ್ಲ ಯಾಕೆ ಇಷ್ಟು ತಣ್ಣಗಾಗ್ತಾ ಇದೆ ನಿಂಗೆ? ಕೈ ಕೋಲ್ಡ್. ಸೊ ಇದು ಬಂದು ನನ್ನ ನೈಟಲ್ಲಿ ತೆಗ್ದಿದ್ದು ವಿಡಿಯೋ ನೋಡಿ. ಇಡೀ ನೈಟ್ ಅವನು ನನ್ನ ತೊಡೆ ಮೇಲೆ ಮಲ್ಕೊಂಡಿದ್ದಾನೆ. ಸೊ ನಂಗೆ ಬರೀ ಪಾಪ ಮಧ್ಯದಲ್ಲಿ ಎದಳೋದು. ಇದು ಸ್ಟಾರ್ಟಿಂಗಲ್ಲಿ 101 ಆಗಿದ್ದು, ಬಟ್ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಆಯಿತು. ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ದಿನ ವೀಡಿಯೋಸ್ ಏನು ಮಾಡೋಕ್ಕಾಗಲಿಲ್ಲ. ಸೊ ಇದು ಒಂದು 2 ಡೇಸ್ ಅಂದರೆ 2 ಡೇಸ್ ಆದಮೇಲೆ ಈ ವಿಡಿಯೋ ತೆಗ್ದಿದ್ದು. ಸ್ವಲ್ಪ ಸರಿ ಹೋಗಿದ್ದ. ಸೊ ಇದು ಒಂದು ನಿಮಗೆ ಒಂದು 2-3 ಡೇಸ್ ಜಾಸ್ತಿನೇ, ಒಂದು ವೀಕೆ ಗ್ಯಾಪ್ ಆಗಿ ವಿಡಿಯೋ ಮಾಡ್ತಿರೋದು. ಪಾಪು ಎಲ್ಲ ಚೆನ್ನಾಗಾಗಿ ಅವನ್ನ ಸ್ಕೂಲಿಗೆ ಕಳ್ಸಿದ್ದೀನಿ. ಸೊ ಈಗ ನಾನೇನಂದ್ರೆ, ಪಾಪುಗೆ ಅವನಿವಾಗ ಚಾಕ್ಲೇಟ್ಸ್ ಎಲ್ಲ ಕೇಳ್ತಾನಲ್ಲ, ಮತ್ತೆ ಸ್ವಲ್ಪ ವೀಕ್ ಆಗಿದ್ದಾನಲ್ಲ, ಸೊ ಹಾಗಾಗಿ ಹೋಮ್ ಮೇಡ್ ಚಾಕ್ಲೇಟ್ ಮಾಡೋಣ, ಹೆಲ್ದಿ ಚಾಕ್ಲೇಟ್ ಅಂತ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಮಕಾನ, ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಅದನ್ನು ಫಸ್ಟು ಒಂದು ಲೋ ಫ್ಲೇಮಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ನಾನು ಎಲ್ಲದನ್ನು ಒಟ್ಟಿಗೆ ಹಾಕ್ಬಿಟ್ಟಿದ್ದೆ ಫ್ರೈ ಮಾಡ್ಕೊಳ್ಳೋಕ್ಕೆ. ಆ್ಯಕ್ಚುಲಿ ನೀವು ಸಪ್ರೇಟ್ ಹಾಕಿದ್ರೆ ಬೆಟರು, ಬಿಕಾಸ್ ಯಾಕಂದರೆ ಬಾದಾಮಿ ಫ್ರೈ ಆಗೋಕ್ಕೆ ತುಂಬ ಹೊತ್ತು ತಗೊಳುತ್ತೆ. ಬಟ್ ಅದೇ ಗೋಡಂಬಿ ಅಂದರೆ ಏನು ಕ್ಯಾಶ್ಯೂ ನಟ್ ಏನಿದೆ, ಅದು ತುಂಬ ಬೇಗ ಫ್ರೈ ಆಗಿಬಿಡುತ್ತೆ. ಆ್ಯಂಡ್ ಮೀಡಿಯಮ್ ಅದ್ರದ್ದು ನೆಕ್ಸ್ಟ್ ಮಕಾನ ಫ್ರೈ ಆಗುತ್ತೆ, ನೆಕ್ಸ್ಟ್ ಬಾದಾಮಿ. ಸೊ ನಾನು ಒಟ್ಟಿಗೆ ಹಾಕಿರೋದ್ರಿಂದ ನನಗೆ ಸ್ವಲ್ಪ ಗೋಡಂಬಿ ಓವರ್ ಫ್ರೈ ಆಗಿತ್ತು. ಅದನ್ನು ಸ್ಟಾರ್ಟಿಂಗ್ ತಕ್ಕೊಂಡು ಆಮೇಲೆ ಇದನ್ನ ಫ್ರೈ ಮಾಡ್ಕೊಂಡೆ ಮಿಕ್ಕಿದ್ದನ್ನು. ಬಟ್ ಏನಂದರೆ ಬೆಟರ್ ನಿಮಗೆ ನೀವು ಸಪ್ರೇಟಾಗಿ ಫ್ರೈ ಮಾಡಿಕೊಂಡ್ರೆ. ಸೊ ಹಿಂಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಮಕಾನ ಹೆಂಗೆ ನಾವು ಬ್ರೇಕ್ ಮಾಡಿದಾಗ ಅದು ಕ್ರಿಸ್ಪಿಯಾಗಿರಬೇಕು. ಅದೇನಂತಾರೆ, ಆ ಕ್ರಿಸ್ಪಿ ಇದು ಕೇಳಿದ ತಕ್ಷಣ ನಿಮಗೆ ಮಕಾನ ಆಗಿದೆ ಅಂತ. ಇಲ್ಲಿ ನೋಡ್ಬೋದು, ಗೋಡಂಬಿ, ಮಕಾನ ಮತ್ತು ಬಾದಾಮಿ 3 ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಸ್ವಲ್ಪ ಕೂಲ್ ಡೌನ್ ಮಾಡೋಕೆ ಇಟ್ಕೊಳ್ಳೋಣ. ಸೊ ಬ್ಲಿಂಕಿಟ್ಟಿಂದ ಒಂದಷ್ಟು ಐಟಮ್ಸ್ನ ತರಿಸಿದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಹೋಮ್ ಮೇಡ್ ಚಾಕ್ಲೇಟ್ಸು ಆ ಥರ ಏನಾದ್ರು ಮಾಡ್ಕೊಳ್ಳೋಣ, ಬಿಕಾಸ್ ಇವಾಗ ಅವ್ನು ತುಂಬ ಚಾಕ್ಲೇಟ್ಸ್ ಕೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲೇ ಅನ್ಪ್ಯಾಕಿಂಗ್ ಮಾಡೋಣ ಅಂತ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಹರ್ಷೀಸ್ದು ಕೊಕೋವಾ ಪೌಡರ್. ಚಾಕ್ಲೇಟ್ ಮಾಡೋಕ್ಕೆ ಕೊಕೋವಾ ಪೌಡರ್ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಬೇರೆ ಯಾವುದು ಸಿಕ್ಕಿರಲಿಲ್ಲ, ಬಟ್ ದಿಸ್ ಇಸ್ 100% ಅನ್ಸ್ವೀಟನ್ಡ್ ನ್ಯಾಚುರಲ್ ಕೊಕೋವಾ ಪೌಡರ್ ಇದೆ. ಸೊ ಹೋಪ್ಫುಲಿ ಇದೇ ವರ್ಕ್ ಆಗುತ್ತೆ ಅಂತ ಇದನ್ನು ತರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕೇಕ್ ಏನಾದ್ರು ಬೇಕು ಅಂದರೆ ಬೇಕಿಂಗ್ ಪೌಡರ್. ಈಸಿ ಹೋಮ್ ಮೇಡ್ ಕೇಕು ಅಥವಾ ಪ್ಯಾನ್ ಕೇಕ್ಸ್ ಮಾಡೋಕ್ಕೆ ಸ್ವಲ್ಪ ಬೇಕಿಂಗ್ ಪೌಡರ್ ತರಿಸ್ದೆ. ಎನಿವೇಸ್ ಎಲ್ಲ ಆರ್ಡರ್ ಮಾಡ್ತಿದ್ನಲ್ಲ, ಇದನ್ನು ಆರ್ಡರ್ ಮಾಡೋಣ ಅಂತ. ಆ್ಯಂಡ್ ಸೊ ವೆನಿಲಾ ಎಸೆನ್ಸ್. ಸೊ ಬೇಸಿಕಲಿ ನನಗೆ ಡೇಟ್ ಸಿರಪ್ ಬೇಕಿತ್ತು, ಯಾವುದು ಹಾಸನಲ್ಲಿ ಸಿಗ್ತಾ ಇರಲಿಲ್ಲ ಒಳ್ಳೆಯದು. ಸೊ ಲಯನ್ ಡೇಟ್ ಸಿರಪ್ಪೇ ತರಿಸಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ನಂಗೆ ಆ್ಯಕ್ಚುಲಿ ಯಾವುದಾದ್ರೂ ಒಳ್ಳೆ ಆರ್ಗ್ಯಾನಿಕ್ ತರಿಸೋಣ ಅಂತಿದ್ದೆ, ಬಟ್ ಇದರಲ್ಲೂ ನೋ ಆ್ಯಡೆಡ್ ಶುಗರ್ ಅಂತ ಎಲ್ಲ ಇದೆ. ಹೋಪ್ಫುಲಿ ಚೆನ್ನಾಗಿರುತ್ತೆ, ನೋಡೋಣ. ಈಗ ಸದ್ಯಕ್ಕೆ ಅರ್ಜೆಂಟಿಗೆ ಡೇಟ್ ಸಿರಪ್ ಬೇಕು ಅಂದರೆ ಇದಿರಲಿ ಅಂತ ತರಿಸಿದ್ದೀನಿ. ಆ್ಯಂಡ್ ಡೇಟ್ಸ್, ಈಗ ಕೇಕ್ ಮಾಡೋಕ್ಕೆಲ್ಲ ಶುಗರ್ ಬದಲು ಡೇಟ್ಸ್ನ ಆ್ಯಡ್ ಮಾಡ್ಬೋದು ಮಿಲ್ಕ್ ಜೊತೆ, ಲೈಕ್ ಅರ್ಧ ಗಂಟೆ ಸೋಕ್ ಮಾಡಿಬಿಟ್ಟು.
ಸೊ ಹಾಗಾಗಿ ಡೇಟ್ಸ್ ತರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಂದರೆ ಆ್ಯಕ್ಚುಲಿ ಚಾಕ್ಲೇಟ್ ಮೌಲ್ಡ್ ಇರಲಿಲ್ಲ ಮನೇಲಿ. ಈಗ ಹುಡುಕಿದ್ರೆ ಯಾವುದೂ ಚಾಕ್ಲೇಟ್ ಮೌಲ್ಡ್ ಸಿಗಲಿಲ್ಲ. ಸೊ ಹಾಗಾಗಿ ಐಸ್ ಮೌಲ್ಡ್ ಬರುತ್ತಲ್ಲ, ಸಿಲಿಕಾನ್ ಐಸ್ ಮೌಲ್ಡ್, ಅದನ್ನೇ ತರಿಸಿದ್ದೀನಿ. ಸೊ ಅದರಲ್ಲೇ ಚಾಕ್ಲೇಟ್ ಥರ ಮಾಡಿ ಕಟ್ ಮಾಡಿಬಿಟ್ಟು ಪೀಸಸಲ್ಲಿ ಕೊಡೋಣ ಅಂತ. ಸೊ ಹಾಗಾಗಿ ಐಸ್ ಮೌಲ್ಡ್. ನೆಕ್ಸ್ಟ್ ಇದೇನಿಲ್ಲ, ಬಟರ್ ಪೇಪರ್, ಕೇಕ್ ಏನಾರು ಮಾಡೋಕ್ಕೆ ಒಳಗಡೆ ಹಾಕೋಕ್ಕೆ ಬಟರ್ ಪೇಪರ್ ಬೇಕಿತ್ತು. ಅದೊಂದನ್ನು ತರಿಸಿದ್ದೀನಿ. ಸೊ ಇವತ್ತು ನಾನು ಆ್ಯಕ್ಚುಲಿ ಚಾಕ್ಲೇಟ್ ಮಾಡ್ತಾಯಿದ್ದೀನಿ. ಕೇಕ್ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಮಫಿನ್ಸ್ ಅಥವಾ ಕೇಕ್ ನೋಡಿಕೊಂಡು ಇವತ್ತು ಹೆಂಗಾಗುತ್ತೆ ಅದ್ರ ಬೇಸಿಸ್ ಮೇಲೆ ಮಾಡ್ತೀನಿ. ಸೊ ನಾಳೆ ನಾಡಿದ್ದು 3 days ಮಗಂಗೆ ಸ್ಕೂಲ್ ರಜಾ ಇದೆ, ಅವಾಗ ಯಾವಾಗಾದ್ರೂ ಮಾಡಿಕೊಡೋಣ ಅಂತ ಎಲ್ಲ ತರಿಸಿ ಇಟ್ಟಿದ್ದೀನಿ ಇವಾಗಲೇ. ಸೊ ಅದೇನ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಈಗ ಕೂಲ್ ಆಗಿದೆ. ಕೂಲ್ ಆದ್ಮೇಲೆ ಈಗ ನಾವು ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಅದನ್ನ ಗ್ರೈಂಡ್ ಮಾಡ್ಕೊಬೇಕು, ಪೌಡರ್ ಆಗೋ ತರ ಮಾಡ್ಕೊಬೇಕು. ಯೂಶಲಿ ಚಿಕ್ಕದಾಗಿ ಫುಲ್ ರಿಫೈನ್ಡ್ ಪೌಡರ್ ತರನಾದ್ರೂ ಮಾಡ್ಕೋಬಹುದು, ಅಥವಾ ನಿಮಗೆ ಸ್ವಲ್ಪ ಕ್ರಂಚಿ ಇದ್ರೂ ಓಕೆ, ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ಸೊ ನೋಡಿ, ಈ ತರ ನಾನು ಒಂದು ಪೌಡರ್ ಕನ್ಸಿಸ್ಟೆನ್ಸಿಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇಷ್ಟು ಡೇಟ್ಸ್ ತಗೊಂಡಿದ್ದೀನಿ. ಈಗ ಇದಕ್ಕೆ ಹಾಕೊಂಡ್ಬಿಡೋಣ. ಈಗ ಒಂದಿಷ್ಟು ದ್ರಾಕ್ಷಿ ಇಷ್ಟು ಇನ್ನೊಂಚೂರು ಹಾಕೋಬಹುದು. ನಾನು ಡೇಟ್ಸ್ ಸ್ವಲ್ಪ ಜಾಸ್ತಿ ಹಾಕೊಂಡು 1 ದ್ರಾಕ್ಷಿ ಕಮ್ಮಿ ಹಾಕೊಂಡಿದ್ದೀನಿ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಹಿಂಗಾಗಿದೆ. ಸೊ ಐ ಥಿಂಕ್ ಇದು ಮೋಲ್ಡ್ ಮಾಡೋಕ್ಕೆ ಸಾಕು. ಸ್ವಲ್ಪ ದಪ್ಪನೇ ಇರಲಿ. ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ, ನೋಡೋಣ. ಎನಿವೇಸ್ ನಾನು ಅನ್ಕೊಂಡಿದ್ದೀನಿ ಚಾಕ್ಲೇಟ್ ಮಾಡ್ತೀನಲ್ಲ, ಅಂದರೆ ಚಾಕ್ಲೇಟ್ ಸಿರಪ್ ಮಾಡ್ತೀನಲ್ಲ ನಾನೇ ಮಾಡೋಣ ಅಂತ, ಅದಕ್ಕೂ ಸ್ವಲ್ಪ ಜಾಗ್ರಿ ಆ್ಯಡ್ ಮಾಡ್ತೀನಿ. ಸೊ ಐ ಥಿಂಕ್ ಸ್ವೀಟ್ ಸಾಕಾಗುತ್ತೆ, ನೋಡೋಣ. ನಾನು ತಿನ್ನಲ್ಲ, ಈಗ ಅಮ್ಮಂಗೆ ಟೇಸ್ಟ್ ಮಾಡಿ ಏನೋ ಹೇಳಕ್ಕೆ ಹೇಳ್ತೀನಿ. ತಿಂದೇಳಿ. ಸ್ವೀಟ್ ಇದೆಯಾ ಸ್ವಲ್ಪ? ಚಾಕ್ಲೇಟ್ ಥರ ಸ್ವೀಟ್ ಇದೆಯಾ? ಇನ್ನೂ ಸ್ವಲ್ಪ ಸ್ವೀಟ್ ಬೇಕಾ? ಕರೆಕ್ಟ್. ಸೊ ನಮ್ಮ ಅಪ್ಪ ಸ್ವೀಟ್ ಎಲ್ಲ ಸರಿ ಇದೆ ಅಂದ್ರು, ಹಂಗೆ ಬಿಟ್ಟೆ. ಈಗ ಮಧ್ಯದಲ್ಲಿ ಹೋಗಿ ನನ್ನ ಮಗಣ್ಣ ಸ್ಕೂಲಿಂದ ಕರ್ಕೊಂಬರೋ ಟೈಮ್ ಆಯ್ತು. ಸೊ ಈಗ ನಾನು ಸ್ಕೂಲಿಗೆ ಹೋಗಿದ್ದೀನಿ ಕರ್ಕೊಂಬರಕ್ಕೆ. ನೋಡಿ, ಅವನು ಅಲ್ಲಿವರೆಗೂ ಆಟ ಆಡ್ತಿರ್ತಾನೆ, ನನ್ನ ನೋಡಿದ ತಕ್ಷಣ ಅಳು ಶುರು ಆಗುತ್ತೆ. ಈ ವಿಡಿಯೋ ನೋಡಿ ನನ್ನ ನೋಡಿ ಅಳ್ಕೊಂಡ್ ಮತ್ ಬ್ಯಾಗ್ ತರಕ್ ಬೇರೆ ಒಳಗೆ ಹೋಗ್ತಾ ಇದ್ದಾನೆ. ಅಳು 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 ಪಾಪು, ಇಲ್ಲಿದೆ ನೀರಿನ ಬಾಟ್ಲಿ. ಇಲ್ಲ, ಅಯ್ಯೋ ಬ್ಯಾಗ್ ಎತ್ಕೊಂಡ್ಬರ್ತಿರೋದು. A few moments later. ಸೊ ಈ ಮೌಲ್ಡ್ಸ್ ಇದೆ, ಈ ಮೌಲ್ಡ್ಸ್ಗೆ ಈ ಮಿಕ್ಸ್ಚರ್ನ ಹಾಕಿ ಫ್ಯೂ ಮಿನಿಟ್ಸ್ ಫ್ರೀಸರಲ್ಲಿ ಇಡ್ತೀನಿ. ಅಷ್ಟೊತ್ತಿಗೆ ಚಾಕ್ಲೇಟ್ ಮಾಡ್ಕೊತೀನಿ. ಅವಾಗ ಇದು ಸ್ವಲ್ಪ ಗಟ್ಟಿಯಾದಾಗ ಚಾಕ್ಲೇಟಲ್ಲಿ ಡಿಪ್ ಮಾಡಿ ಮತ್ತೆ ಇಡಕ್ಕೆ ಈಸಿ. ಸೊ ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಬಂದು ಈಗ ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಗ್ಲೇ ಹೇಳ್ದಂಗೆ ಈ ತರ ಆಗಿದೆ. ನಾನೇನು ಡ್ರೈ ಫ್ರೂಟ್ಸ್, ಡೇಟ್ಸ್ ಮತ್ತೆ ಡ್ರೈ ಗ್ರೇಪ್ಸ್ ನಾನೇನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅದು ಈ ತರ ಆಗಿದೆ. ಈಗ ಅದನ್ನ ನಾನು ಈ ಮೌಲ್ಡ್ಗೆ ಈ ತರ ಶೇಪ್ ಕೊಟ್ಬಿಟ್ಟು, ಅಂದ್ರೆ ಶೇಪ್ ಬರ್ಲಿ ಅಂತಾನೆ ಈ ಮೌಲ್ಡ್ಗೆ ಹಾಕ್ತಾ ಇರೋದು, ಈ ಚಾಕ್ಲೇಟ್ ಶೇಪ್ ಬರ್ಲಿ ಅಂತ. ನಿಮ್ ಹತ್ರ ಮೌಲ್ಡ್ ಇಲ್ಲ ಅಂದ್ರೂ ಓಕೆ, ಹಾಗೇನೆ ನೀವು ಒಂದು ಪ್ಲೇಟ್ ಅಲ್ಲಿ ಹಿಂಗೆ ಶೇಪ್ ಕೊಟ್ಟು ನೀವು ಫ್ರೀಸರ್ ಅಲ್ಲಿ ಇಟ್ರೆ ಗಟ್ಟಿ ಆಗುತ್ತೆ. ಆಮೇಲೆ ನಿಮಗೆ ಯಾವ ಶೇಪ್ ಬೇಕು ಆ ತರ ಕಟ್ ಮಾಡ್ಕೊಂಡು ಡಿಪ್ ಮಾಡ್ಕೊಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಮೌಲ್ಡ್ ತರ್ಸಿರೋದ್ರಿಂದ ಅದಕ್ಕೆ ಹಾಕ್ತಾ ಇದ್ದೀನಿ. ಸೊ ನೀವು ನೋಡಿಸಲ್ಲ ನನ್ನ ಮಗ ಎಷ್ಟು ಅಳ್ತಾ ಇದ್ದ ಅಂತ. ಸೊ ಏನಂದ್ರೆ ಅವನು ಮುಂಚೆ ಈ ಹುಷಾರ್ ತಪ್ಪಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿ ಸ್ಕೂಲಿಗೆ ಹೋಗೋರು. ನಾನು ಹಳೆ ವಿಡಿಯೋ ಮಾಡಿದೀನಿ, ಬರಕ್ಕೂ ಅವನು ಇಷ್ಟಪಡ್ತಿರ್ಲಿಲ್ಲ. ಬಟ್ ಇವಾಗ ಅದು ಏನಾಯ್ತೋ ಗೊತ್ತಿಲ್ಲ, ಗ್ಯಾಪ್ ಆಯ್ತು ಅಲ್ಲ, ಅದ್ರಿಂದ ಹೋಗ್ಬೇಕಾರೆ ಸ್ವಲ್ಪ ಅಳ್ಕೊಂಡೇ ಹೋಗ್ತಾನೆ. ಅಲ್ಲಿ ಹ್ಯಾಪಿ ಆಗಿರ್ತಾನೆ ಅಂತೆ ಸ್ಕೂಲಲ್ಲಿ. ಮತ್ತೆ ಬಿಡೋ ಟೈಮಲ್ಲಿ ನನ್ನ ನೋಡಿದ ತಕ್ಷಣ ಅಳಕ್ ಶುರು ಮಾಡ್ತಾನೆ. ಈಗ ಅದು ಎಷ್ಟು ದಿನ ಆಯ್ತು, ಎಷ್ಟು ದಿನ ಆದ್ರೂ ಈಗ್ಲೂ ಇದೇ ಹಣೆ ಬರ. ಸೊ ನಾನು ಎಷ್ಟು ಮಾಡಿದ್ದೆ ಅದು ಆಲ್ಮೋಸ್ಟ್ ಫಿಲ್ ಆಗಿದೆ. 2 ಮೌಲ್ಡಲ್ಲಿ 2 ಸ್ಪೇಸು ಬಾಕಿ ಉಳ್ಕೊಂಡಿದೆ, ಅದು ಬಿಟ್ಟು ಪೂರ್ತಿ ಫಿಲ್ ಆಗಿದೆ.
ಸೊ ಈಗ ಅದ್ರಲ್ಲಿ ಮಿಕ್ಕಿದ್ದು ಏನು ಚೂರು ಮಿಕ್ಕಿತ್ತಲ್ಲ ಅದನ್ನ ಹಾಕಕ್ಕಾಗಲ್ಲ, ಅದನ್ನ ನಮ್ಮ ಅಮ್ಮಂಗೆ ಟೇಸ್ಟ್ ಕೊಡ್ತಿದ್ದೆ. ಅದನ್ನ ನೋಡಿ ನನ್ನ ಮಗನೂ ಕೊಟ್ಟ, ಬಂದ ನಂಗೂ ಟೇಸ್ಟ್ ಕೊಡು ಅಂತ. ಅವನಿಗೂ ಆಕ್ಚುಲಿ ಇದು ಡ್ರೈ ಫ್ರೂಟ್ಸ್ ಏನು ಮಿಕ್ಸ್ ಮಾಡಿದ್ದೆ ಅಲ್ಲ, ಇದು ಕೂಡ ಅವನಿಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನೀವು ಇದನ್ನೇ ಹಂಗೆ ಉಂಡೆ ತರ ಮಾಡಿದ್ರೆ ಡ್ರೈ ಫ್ರೂಟ್ಸ್ ಉಂಡೆ ತರ ಆಗುತ್ತೆ. ಇದಕ್ಕೆ ನೀವು ಇನ್ನೂ ನಿಮ್ಗೆ ಏನಾದ್ರು ಫ್ಲಾಕ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ಅದನ್ನೆಲ್ಲ ಆಡ್ ಮಾಡ್ಕೊಬಹುದು, ಬೇಕಾಗಿರೋ ಡ್ರೈ ಫ್ರೂಟ್ಸ್. ಇದು ಕೂಡ ತುಂಬಾ ಹೆಲ್ದಿ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಅವನು ಇವಾಗ ಚಾಕ್ಲೇಟೇ ಬೇಕು ಅಂತ ಪ್ರಿಫರ್ ಮಾಡೋದ್ರಿಂದ ನಾನು ಅವನಿಗೆ ಈ ತರ ಚಾಕ್ಲೇಟ್ ರೂಪದಲ್ಲಿ ಯಾಕೆ ಮಾಡ್ತಿದ್ದೀನಿ, ಬಿಕಾಸ್ ಅವಾಗ ಏನ್ ಹೇಳ್ತಾರೆ, ಹೊರಗಡೆ ಚಾಕ್ಲೇಟ್ಸ್ ನ ಅವಾಯ್ಡ್ ಮಾಡ್ಬೋದು ಅನ್ನೋ ಒಂದಕ್ಕೋಸ್ಕರ ನಾನು ಅವಾಯ್ಡ್ ಲೈಕ್ ಚಾಕ್ಲೇಟ್ ಇದ್ ಮಾಡ್ತೀನಿ. ಸೊ ಈಗ ನಾನು ಇಲ್ಲಿ ನಂದಿನಿದ್ ಬಟರ್ ತಗೊಂಡಿದ್ದೀನಿ, ಇಲ್ಲಿ ನಮ್ಮ ಬೆಣ್ಣೆ. ಈಗ ಚಾಕ್ಲೇಟ್ ಮಾಡಕ್ಕೆ ಶುರು ಮಾಡ್ತಾ ಇದ್ದೀನಿ. ಹಾಗಾಗಿ ಫಸ್ಟ್ ಇದು ಏನಂದ್ರೆ ಬೆಣ್ಣೆನ ಕಟ್ ಮಾಡ್ಕೊಂಡು ಬೆಣ್ಣೆನ ಮೆಲ್ಟ್ ಮಾಡ್ಕೊಳ್ಳೋದು, ಅದೇ ಫಸ್ಟ್ ಸ್ಟೆಪ್. ಇಷ್ಟನ್ನ ಮೆಲ್ಟ್ ಮಾಡಿ ನೋಡ್ತೀನಿ. ಸಣ್ಣದು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೆಲ್ಟ್ ಮಾಡಿಬಿಟ್ಟು ಎಷ್ಟಾಗುತ್ತೆ ನೋಡಿ, ಜಾಸ್ತಿ ಮಾಡಲ್ಲ, ಇದರೊಳಗೆ ಅರ್ಧ ಕಪ್ ಆದರೆ ಸಾಕು. ಸೊ ಇಷ್ಟು ಬಟರ್ ಎಷ್ಟಾಗುತ್ತೆ ನೋಡ್ಕೊಂಡು ಆಮೇಲೆ ಮಾಡೋಣ. ಸೊ ಬೇಸಿಕಲಿ ಏನಂದ್ರೆ ಎಷ್ಟು ಬಟರ್ ತಗೊಂಡಿರ್ತೀವಿ ಅಂದ್ರೆ ಎಷ್ಟು ಮೆಲ್ಟೆಡ್ ಬಟರ್ ತಗೊಂಡಿರ್ತೀವಿ ಅಷ್ಟೇ ಕ್ವಾಂಟಿಟಿ ನಾವು ಈ ಕೊಕೋವಾ ಪೌಡರ್ನ ಕೂಡ ತಗೊಬೇಕು. ಅಂಡ್ ಅಷ್ಟೇ ಕ್ವಾಂಟಿಟಿ ಆಕ್ಚುಲಿ ಶುಗರ್ ಆಡ್ ಮಾಡೋ ಶುಗರು, ಜಾಗ್ರಿ ಆಡ್ ಮಾಡೋ ಜಾಗ್ರಿ, ಅಥವಾ ಹನಿ, ನಿಮ್ಗೆ ಯಾವ ಟೈಪ್ ಆಫ್ ಸ್ವೀಟ್ನರ್ನ ಯು ಪ್ರಿಫರ್ ಅಷ್ಟೇ, ಲೈಕ್ 3 ಸೇಮ್ ಕ್ವಾಂಟಿಟಿಲೇ ಇರಬೇಕು. ಬಟ್ ಅಂದ್ರೆ ಸೊ ನಾನು ಹಾಗಾಗಿ ನೋಡಿ, ನೀವು ನೋಡ್ಬೋದು 3/4 ಕಪ್ ಅಷ್ಟು ಕೊಕೋ ಪೌಡರ್ ಅಂಡ್ 3/4 ಕಪ್ ಅಷ್ಟು ಬಟರ್ ತಗೊಂಡಿದ್ದೀನಿ. ಬಟರ್ ಇಲ್ಲ ಅಂದ್ರೆ ಆಕ್ಚುಲಿ ನೀವು ಕೊಕೊನಟ್ ಆಯಿಲ್ನು ಯೂಸ್ ಮಾಡ್ಬೋದು, ಬಿಕಾಸ್ ವೆನಿಲಾ ಎಸೆನ್ಸ್ ಹಾಕಿರೋದ್ರಿಂದ ಅದು ಆಗುತ್ತೆ. ಅದನ್ನು ಕೂಡ ಮೆಲ್ಟ್ ಮಾಡ್ಕೊಂಡೆ ಯೂಸ್ ಮಾಡಿದ್ರೆ ಒಳ್ಳೇದು. ಸೊ ಈಗ ನಾನು ಫಸ್ಟು ಕೊಕೋ ಪೌಡರ್ನ ಹಾಕೊತಾ ಇದ್ದೀನಿ. ಇದಕ್ಕೆ ಮೆಲ್ಲಕ್ಕೆ ಬಟರ್ ಹಾಕಿ ಮಿಕ್ಸ್ ಮಾಡ್ತೀನಿ, ಬಿಕಾಸ್ ಬಟರ್ ಇನ್ನ ಬಿಸಿನೂ ಇತ್ತು. ಅಂಡ್ ಒಂದೇ ಸತಿ ಬಟರ್ ಹಾಕಿ ಅದಕ್ಕೆ ಪೌಡರ್ ಮಿಕ್ಸ್ ಮಾಡಿದ್ರೆ ಗಂಟು ಆಗ್ಬೋದು ಅನ್ನೋ ಇದಕ್ಕೆ ನಾನು ಫಸ್ಟ್ ಪೌಡರ್ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಬಟರ್ನ ಆ್ಯಡ್ ಮಾಡ್ತೀನಿ. ಇದಕ್ಕೆ ಏನ್ ಹಾಕೊಂತಾಳಮ್ಮ? ಮೆಲ್ಟೆಡ್ ಬಟರ್. ಸೊ ಈಗ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೇನಿಲ್ಲ, ಹಾಗೆ ಕ್ಲೀನಾಗಿ ಪೌಡರ್ ಅದೇನು ನಿಮಗೆ ಡ್ರೈ ಪೌಡರ್ ಕಾಣಿಸ್ತಿದೆ ಅದೆಲ್ಲ ಕಾಣಿಸ್ತಾ ಇರೋಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಮುಗ್ದೋಯ್ತು ಚಾಕ್ಲೇಟು. ಸೊ ಇದನ್ನ ಮಾಡೋ ಬದಲು ನೀವು ಇದಕ್ಕೆ ನಾರ್ಮಲ್ ಡಾರ್ಕ್ ಚಾಕ್ಲೇಟ್ ತಗೊಬಂದು ಅದನ್ನು ಕೂಡ ಮೆಲ್ಟ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ನಾನೆಲ್ಲ ಸ್ವಲ್ಪ ಲೈಕ್ ಹೊರಗಿಂದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ನಾನು ಇದನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರಲ್ಲಿ ನಾನು ಏನು ಮಾಡಿದೆ ಅಂದರೆ ಆ್ಯಕ್ಚುಲಿ ನಾನು ಜಾಗ್ರಿ ಆ್ಯಡ್ ಮಾಡಲಿಲ್ಲ. ಫಸ್ಟ್ ಪ್ಲಾನ್ ಇದ್ದಿದ್ದು ಆ್ಯಡ್ ಮಾಡೋಕ್ಕೆ, ಬಟ್ ಎಲ್ಲರೂ ಆ ಡ್ರೈ ಫ್ರೂಟ್ ತುಂಡೆ ತಿಂದ್ಬಿಟ್ಟು ಅದೇ ಲೈಕ್ ಇದಿದೆ ಸ್ವೀಟ್ ಇದೆ ಅಂದರು. ಸೊ ನಾನು ಅದಕ್ಕೆ ಆ್ಯಡೇ ಮಾಡಲಿಲ್ಲ. ಬಟ್ ಆ್ಯಕ್ಚುಲಿ ಆ್ಯಡ್ ಮಾಡಿ, ಬಿಕಾಸ್ ನಾನಿಲ್ಲಿ 100% ಇದು ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಡಾರ್ಕ್
ಅನ್ನಂಗೆ ಅನ್ಸುತ್ತೆ. ಈಗ ಇವನಿಗೆ ಇದನ್ನ ಹಾಗೆ ತಿನ್ನಿಸ್ತಾ ಇದ್ದೀನಿ ಬಿಕಾಸ್ ಒಂದು ಚಾಕ್ಲೇಟ್ ಬೇಕು ಅಂತಿದ್ದ. ಬಟ್ ಆದ್ರೂ ನನಗೆ ಅನ್ನಿಸ್ತಿತ್ತು ಇಟ್ಸ್ ಟೂ ಡಾರ್ಕ್ ಅಂತ. ಸೊ ಹಾಗಾಗಿ ನೀವು ಇದರ್ ಹನಿನ ಅಥವಾ ಜಾಗ್ರಿನ ಕ್ಲೀನಾಗಿ ಅದನ್ನ ಇದು ಮಾಡಿಕೊಂಡು ಆ್ಯಡ್ ಮಾಡಿ, ಅವಾಗ ಅದು ಚೆನ್ನಾಗಾಗುತ್ತೆ. ಈಗ ಈ ಮಿಕ್ಸ್ಚರ್ಗೆಲ್ಲ ನಾವು ಒಂಚೂರು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಬೇಕು. ಯಾಕಂದರೆ ಅದೇ ಆ ಫ್ಲೇವರು ಕೂಡ ಮತ್ತು ಆ ಸ್ಮೆಲ್ ನಿಮಗೆ ಚಾಕ್ಲೇಟ್ ಅನ್ನಿಸ್ಬೇಕಲ್ಲ, ಹಾಗಾಗಿ ಒಂಚೂರು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಒಂಚೂರು ಇದನ್ನ ಆ್ಯಡ್ ಮಾಡಿಕೊಂಡ್ರೆ, ಹನಿ ಅಥವಾ ಜಾಗ್ರಿನ ಆ್ಯಡ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಚಾಕ್ಲೇಟ್ ಥರ ಆಗುತ್ತೆ ಅಂತ ನನಗನ್ನಿಸ್ತು. ಸೊ ಈಗ ನಾನು ಅದು 30 ಮಿನಿಟ್ಸ್ ಆಗಿದೆ. ಸೊ ಹಾಗಾಗಿ ಈಗ ಫ್ರೀಸರಿಂದ ಅದನ್ನು ತೆಗ್ದಿದ್ದೀನಿ. ನೀವು ನೋಡ್ಬೋದು ಅದು ಕ್ಲೀನಾಗಿ ಆ ಶೇಪ್ ತಗೊಂಡಿದೆ. ಈಗ ಅದನ್ನ ಲೈಕ್ ಆರಾಮಾಗಿ ಸಿಲಿಕಾನ್ ಆಗಿರೋದ್ರಿಂದ ಅದನ್ನ ಹಿಂಗೆ ಅಂದರೆ ಸಾಕು, ಹಿಂಗೆ ಕೆಳಗಿಂದ ಎತ್ತಿದ್ರೆ ಸಾಕು, ಕ್ಲೀನಾಗಿ ಈಸಿಯಾಗಿ ಬಂದ್ಬಿಡ್ತು. ನೋಡಿ ಎಷ್ಟು ಈಸಿಯಾಗಿ ಬಂತು, ಬಿಕಾಸ್ ಅದೊಂದು ಶೇಪ್ ತಗೊಂಡ್ಬಿಟ್ಟಿರುತ್ತಲ್ಲ ಫ್ರೀಸರಲ್ಲಿ, ಹಾಗಾಗಿ. ಸೊ ಇದನ್ನು ಕೂಡ ಹೀಗೆ ತಿನ್ಸಿದ್ರು ತುಂಬಾ ಯಮ್ಮಿ ಆಗಿರುತ್ತೆ. ನಾನು ತಿನ್ಸಿ ನೋಡಿದೆ. ಅಂಡ್ ಆಲ್ಸೋ ಈಗ ಅದನ್ನ ಚಾಕ್ಲೇಟಿಗೆ ಡಿಪ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ತಡಿ, ಚಾಕಿ ಕೊಡ್ಬೇಕು ತಾನೆ ಬಾಬುಗೆ ಅಂತ ಅಮ್ಮ ಚಾಕಿ ಮಾಡ್ತಾ ಇದ್ದಾರೆ. ಈಗಲೇ ಆಗಿಲ್ಲ. ಹೆಂಗಿದೆ? ಯಮ್ಮಿ ಆಗಿದ್ಯಾ? ಯಮ್ಮಿ. ಬಾಬು ಎಷ್ಟು ಏನಾಗುತ್ತೆ ಬಾಬಾ? ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ ಅಮ್ಮ. ಸೊ ಹೀಗೆ ಕ್ಲೀನಾಗಿ ಕೋಟ್ ಮಾಡ್ಕೊಬೇಕು. ಅದೇನು ಇದಿರುತ್ತಲ್ಲ ಡ್ರೈ ಫ್ರೂಟ್ಸ್ದು ಇದು, ಅದಕ್ಕೆ ಕ್ಲೀನಾಗಿ ಚಾಕ್ಲೇಟ್ನ ಫುಲ್ ಕೋಟ್ ಮಾಡ್ಕೊಬೇಕು. ತುಂಬ ಲೈಕ್ ಫುಲ್ ಚಾಕ್ಲೇಟ್ ಥರನೇ ಇದಾಗುತ್ತೆ. ಒಂದೊಂದಾಗೆ ಕ್ಲೀನಾಗಿ ಕೋಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಫ್ರಿಡ್ಜಿಗೆ ಇಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ಹೋಗಬೇಕು. ಯಾಕಂದರೆ ಅಂದರೆ ಈಸಿಯಾಗಿ ಬೇಗ ಗಟ್ಟಿ ಆಗುತ್ತೆ ಚಾಕ್ಲೇಟು, ಬಿಕಾಸ್ ಬಟರ್ ಗಟ್ಟಿ ಆಗುತ್ತೆ, ಈವನ್ ಕೊಕೋವಾ ಇದನ್ನು ಗಟ್ಟಿ ಆಗುತ್ತೆ. ಬಟ್ ಆದರೆ ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇದ್ಬಿಟ್ರೆ ಅದು ಈಸಿಯಾಗಿ ಆ ಶೇಪ್ ತಗೊಂಡಿರುತ್ತೆ. ಆಗ ಮಕ್ಕಳಿಗೆ ಇದು ಸೇಮ್ ಚಾಕ್ಲೇಟ್ ಅನ್ನೋ ಥರನೇ ಅನಿಸುತ್ತೆ. ಸೊ ಬೇಸಿಕಲಿ ಇದು ನನ್ನ ಪ್ರೊಸೆಸ್ ಇದು ತುಂಬ ಬೇಗ ಮಾಡ್ಬೋದು. ನಂದು ಲೇಟ್ ಆಯ್ತು, ಯಾಕಂದರೆ ಇವತ್ತು ನಮ್ಮ ಅಪ್ಪ ಅಮ್ಮ ಹೊರಗೆ ಹೋಗಿದ್ರು. ಸೊ ನಾನು ಒಬ್ಳೆ ಪಾಪ ನೋಡ್ಕೊತಾ ಇದ್ದೆ. ಆದರೆ ನಮ್ಮ ಮನೆ ಆಂಟಿ, ಕೆಲಸದ ಆಂಟಿ ಇದ್ರು. ಬಟ್ ಅವರು ಕೆಲಸ ಮಾಡ್ಕೊಂಡು ಮಧ್ಯದಲ್ಲಿ ಒಂದ್ಸತಿ ಅವನ್ನ ಇದು ಮಾಡಿದ್ರೆ ಅವ್ರು ಎತ್ಕೊಳ್ಳೋರು, ನಾನು ಎತ್ಕೊತಿದ್ದೆ. ಸೊ ನೋಡಿ, ಈಗ ಪೂರ್ತಿ ಚಾಕ್ಲೇಟ್ ಪೂರ್ತಿ ಕೋಟ್ ಮಾಡಿ ಆಗಿದೆ. ಈಗ ಇದನ್ನ ನಾವು ಫ್ರಿಡ್ಜ್ಗೆ ಇಟ್ಟರೆ ಪೂರ್ತಿ ಪ್ರೊಸೆಸ್ ಮುಗಿಯುತ್ತೆ. ನೆಕ್ಸ್ಟ್ ಫ್ರಿಡ್ಜಿಂದ ಒಂದು ಹಾಫ್ ಆನ್ ಅವರ್ ಆಗಲಿ. ಹಾಫ್ ಆನ್ ಅವರ್ ಆಗಾದ್ಮೇಲೆ ತೆಗೆದ್ಬಿಟ್ಟು ನನ್ನ ಮಗನಿಗೆ ಟೇಸ್ಟಿಗೆ ಕೊಡೋಣ. ಹಾಗೆ ನಾರ್ಮಲ್ ಡ್ರೈ ಫ್ರೂಟ್ಸ್ ಅವನಿಗೆ ಇಷ್ಟ ಆಗಿದೆ. ಸೊ ಇದು ಹೆಂಗೆ ಅನಿಸಿದೆ ನೋಡೋಣ, ಕೇಳೋಣ ಬನ್ನಿ. ಸೂಪರ್, ಏನು ಕೆಟ್ಟದಿಲ್ಲ ನೋಡಿ. ಇದರಲ್ಲಿ ಸ್ವೀಟ್ನರೂ ಎಕ್ಸ್ಟ್ರಾ ಹಾಕಿಲ್ಲ, ಜಾಗ್ರಿನೂ ಹಾಕಿಲ್ಲ, ಬೆಲ್ಲನೂ ಹಾಕಿಲ್ಲ, ಬರೀ ಡ್ರೈ ಫ್ರೂಟ್ಸ್ ಅಲ್ಲೇ ಮಾಡಿ. ಸೊ ನೋಡಿದ್ರಲ್ಲ, ನನ್ನ ಮಗನಿಗೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ 3 days ಹಾಲಿಡೇ ಇದ್ದಿದ್ರಿಂದ ಬೇಗ ಖಾಲಿ ಆಗೋಗ್ಬಿಡ್ತು. ಅಂಡ್ ಇದು ಹೆಲ್ದಿ ಕೂಡ. ಸೊ ಏನ್ ನಾನು ವರಿ ಮಾಡ್ಬೇಕಾಗಿಲ್ಲ ಓವರ್ ಈಟ್ ಮಾಡ್ತೀಯಾನೆ ಅಂತ. ಎಲ್ಲ ಒಳ್ಳೊಳ್ಳೆದೇ ಹೋಗ್ತಾ ಇತ್ತು. ಸೊ ಇನ್ನ ಇದು ನೆಕ್ಸ್ಟ್ ಡೇದು ವಿಡಿಯೋ. ಅವ್ನ ರಜಾದಲ್ಲಿ ಆಟ ಆಡ್ತಿದ್ದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಸೊ ನಾನು ಇನ್ನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ. ನಾನು ಇನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.